ನಾನಿವತ್ತು ವರಲಕ್ಷ್ಮಿ ಟಿಫಿನ್ ಹತ್ರ ಬಂದಿದ್ದೆ, ನಮ್ಮ ಮನೆ ಹತ್ರ ಬೇಕಿಲ್ಲ. ಈ ಪುಡಿ ಇಡ್ಲಿ ತಗೊಂಡಿದ್ದೆ. ಒಳ್ಳೆ ಸ್ಪೈಸಿ ಇತ್ತು ಸ್ವಲ್ಪ. ಒಂದು ರಾಶಿ ಗೀ ಸೊಯ್ಸಿರು ಹಾಕಿರು. ಗೀಯ ಎನ್ಕೊಂಡು ಗೊತ್ತಿಲ್ಲ, ನಿಜ ಗೀಯೇ ಇಲ್ಲ ಕೆಮಿಕಲ್ಲ ಎಂತ ಗೊತ್ತಿಲ್ಲ. ಟೇಸ್ಟ್ ಮಾತ್ರ ಒಳ್ಳೆ ಇತ್ತು. ಇನ್ನೊಂದು ಪೆಸರಟ್ಟು ಆರ್ಡ್ರ್ ಮಾಡಿದೆ. ಸೂಪರ್ ಇತ್ತು. ಸೀಟಿಂಗ್ ಮತ್ತು ಆ್ಯಂಬಿಯನ್ಸ್ ಇಷ್ಟ ಆಯ್ತು ನನಗೆ. ಆರಾಮ್ಸೆ ಒಳ್ಳೆ ಮಾಡಿ ಸನ್ಲೈಟಲ್ಲಿ ಕೂತ್ಕೊಳ್ಳ. ಶೇಡು ಇತ್ತು, ಬೇಕಿದ್ರೆ ಶೇಡಲ್ಲೂ ಕೂತ್ಕೊಳ್ಳ ನನಗೆ. ಫುಡ್ ಒಳ್ಳೆ ಇತ್ತು, ಅಡ್ಡಿಲ್ಲ. ಆದರೆ ಸರ್ವಿಸಿಂಗ್ ಸ್ವಲ್ಪ ಸ್ಲೋ ಇತ್ತು. ಈ ಪೆಸರಟ್ಟು ಏನಿತ್ತು ಅದನ್ನು ಮೂಂಗ್ ದಾಲ್ದಿಂದ ಮಾಡೋದು. ಮೂಂಗ್ ದಾಲ್ ಕೆಲವರು ರೈಸು ಹಾಕ್ತಾರೆ ಅದರಲ್ಲೂ. ನಾರ್ತ್ ಇಂಡಿಯಾದಲ್ಲಿ ಇದೆ ಚೀಲಾ ಅಂತ ಹೇಳ್ತಾರೆ. ಅದನ್ನು ನಾರ್ತ್ ಇಂಡಿಯಾದಾಗೂ ಸಿಗುತ್ತೆ. ನಮ್ಮ ಸೈಡ್ ಮಾತ್ರ ಸಿಗೋದಿಲ್ಲ. ಕರ್ನಾಟಕ ಸೈಡ್ ಸಿಗುತ್ತಾ ಏನಪ್ಪ. ಇವರು ನೆಲಗಡಲೆ ಚಟ್ನಿ ಕೊಡೋದು, ಇಮ್ಲಿ ಚಟ್ನಿ ಸಹಿತಿಲ್ಲ. ಈ ಪುಡಿ ಏನು ತೋರ್ತಿತ್ತು ನಿಮಗೆ, ಈ ಪುಡಿ ಇತ್ತಲ್ಲ, ಇದನ್ನು ಹೆಂಗೆ ಮಾಡೋದಂದರೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕೆಂಪು ಮೆಣಸಿನ್ಕಾಯಿ, ಜೀರಾ, ಬೇರೆ ಬೇರೆ ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಮಾಡ್ತಾರೆ. ಸ್ಪೈಸಿಯಾಗಿರುತ್ತೆ. ಎಂತಂದರೆ ಕೆಂಪು ಮೆಣಸಿತ್ತಲ್ಲ. ಆಂಧ್ರ ತೆಲಂಗಾಣ ಜನ ಎಲ್ಲ ಸ್ಪೈಸಿ ಫುಡ್ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಪೆಸರಟ್ಟು ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ, ಸೂಪರ್ ಆಯಿತು. ಉಪ್ಮಾ ಪೆಸರಟ್ಟು ಅಂತ ಇನ್ನೊಂದು ಬರುತ್ತೆ, ಅದರಲ್ಲಿ ಉಪ್ಮಾ ಸಹ ಹಾಕ್ತಾರೆ. ಅದರಲ್ಲಿ ಉಪ್ಪಿಟ್ಟು ಹಾಕಿ ಕೊಟ್ಟು, ದೋಸೆ ಒಳಗೆ ಉಪ್ಪಿಟ್ಟು ಹಾಕಿ ಕೊಟ್ಟು. ಪೆಸರಟ್ಟು ಒಂದು ಚೂರು ಜಿಂಜರ್ ಫ್ಲೇವರು ಸಿಕ್ಕಿತ್ತು ನನಗೆ. ಈಗಲೇ ಹೊಟ್ಟೆ ಫುಲ್ ಆಯ್ತು, ಇನ್ನೂ ಅರ್ಧ ದೋಸೆ ತಿನ್ಬೇಕಿತ್ತು. ಬಾಯ್ ಚಟ್ನಿ ಇಡೋ. ತಿಂಡಿ ಆಯಿತು ಫೈನಲಿ. ಒಂದು ಚಹಾ ಕುಡಿದು ಹೊರಟಿತ್ತು. ಚಹಾ ಬೇಕಲ್ಲ ತಿಂಡಿ ಆದ್ಮೇಲೆ. ಚಹಾ ಅಂಗಡಿ ನಮ್ಗೆ ಯಾವುದು ಒಳ್ಳೆ ತೋರ್ಲ, ಅಲ್ಲಿದ್ದು ಯಾವುದು ಅಷ್ಟು ಇಷ್ಟ ಇಲ್ಲ. ಅದಕ್ಕೆ ಮನೆಯಲ್ಲೇ ಚಹಾ ಮಾಡಿ ಕೊಡುವಂತ ಬಂದಿದ್ದೀಗ. ಚಹಾ ಕುಡ್ದ ಕಾಫಿ ಕುಡ್ದ? ಕಾಫಿ ಕುಡ್ದ ಇವತ್ತು. ಸೊ ನಾವೀಗ ನಮ್ಮ ಕಿಚನಲ್ಲಿ ಬಂದಿದ್ದು. ಒಳ್ಳೆ ಕಾಫಿ ಮಾಡೋದು ಹೆಂಗಂತ ನಾನು ಇವತ್ತು ಹೇಳಿಕೊಡ್ತೇನೆ ನಿಮಗೆ. ನಿಮ್ಗೆ ಗೊತ್ತಿರೋದಿಲ್ಲ ಕಾಫಿ ಮಾಡೋದು ಹೆಂಗಂತ, ನಿಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಒಳ್ಳೆ ಕಾಫಿ ಮಾಡೋದು ಹೆಂಗಂತ ನಾನು ಹೇಳಿಕೊಡ್ತೇವೆ. ಫಸ್ಟಿಗೆ ನಮ್ಗೆ ಬೇಕಿರೋದು ಒಂದು ಪಾತ್ರೆ. ಕಾಫಿ ಮಾಡೋದು ಹಾಲು ಬೇಕಲ್ಲ, ಹಾಲು. ಈಗ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇದು 250 ml ಕಪ್. 250 ml ಕಪ್ಪಲ್ಲಿ ನಾವು ಒಂದು ಹಾಫ್ ಕಪ್ ತಗೊಂಬ. ಹಾಫ್ ಕಪ್. ಈ ಹಾಫ್ ಕಪ್ಪನ್ನು ನಾವು ಬಿಸಿ ಮಾಡಿಬಿಟ್ಕೊಂಬ. ಈಗ ಇದರಲ್ಲಿ ಟ್ರಿಕ್ ಎಂತ ಅಂದರೆ, ನಮ್ಗೆ ಫುಲ್ ಬಿಸಿ ಮಾಡೋಕ್ಕಿಲ್ಲ ಹಾಲನ್ನು. ಫುಲ್ ಬಿಸಿ ಮಾಡ್ರೆ ಎಂತ ಆಗ್ತದೆ, ಆ ಕಾಫಿ ಗ್ರೇನ್ಸ್ ಏನಿರುತ್ತೋ ಅದು ಬರ್ನ್ ಆಗ್ತದೆ ನೀವು ಕಾಫಿ ಹಾಕೋತಿ. ಅದಕ್ಕೆ ಸ್ಲೈಟ್ಲಿ ಬಿಸಿ ಮಾಡ್ಕೊಳ್ಕೊ, ಕೋಲ್ಡು ಇರೋಕ್ಕಾಗ. ನಮ್ಮ ಹತ್ರ 2 ಟೈಪ್ ಆಫ್ ಕಾಫಿ ಇತ್ತು. ಒಂದು ಬ್ರೆಜಿಲಿಯನ್ ರಿಚ್ ಆ್ಯಂಡ್ ಬ್ಯಾಲೆನ್ಸ್ಡ್. ಇದು ಸ್ಟ್ರಾಂಗ್, ಅಷ್ಟೇನು ಸ್ಟ್ರಾಂಗ್ ಇಲ್ಲ, 80% ಸ್ಟ್ರಾಂಗ್ ಇತ್ತು. ಇದು ಎಸ್ಪ್ರೆಸೋ 57. ಇದು ಸ್ಟ್ರಾಂಗ್ ಕಾಫಿ. ಡಾರ್ಕ್ ಆ್ಯಂಡ್ ಚಾಕ್ಲೇಟಿ ಒಂದು ಆಫ್ಟರ್ ಟೇಸ್ಟ್ ಟೈಪ್ ಇರುತ್ತಿದ್ರು. ನಮ್ಮದು ಹಾಲು ಅಂಬುದು ಈಗ ಸ್ಲೈಟ್ಲಿ ಬಿಸಿ ಆಯಿತು. ನಾವು ಬ್ರೆಜಿಲಿಯನ್ ರಿಚ್ ಆ್ಯಂಡ್ ಬ್ಯಾಲೆನ್ಸ್ ತಗೊಂಬ. 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್, 1 ಟೇಬಲ್ ಸ್ಪೂನ್ ಶುಗರ್, ಸ್ಲೈಟ್ಲಿ ಬಿಸಿಯಾದಂಥ ಹಾಲು ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ. ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ಈಗ ಉಳಿದ ಹಾಲನ್ನು ಇನ್ನೂ ಬಿಸಿ ಮಾಡ್ಕೊಂಬ ಸ್ವಲ್ಪ. ನಾವೀಗ ಮಾಡ್ತಿರೋ ಕಾಫಿಗೆ ಒಂದು ಇಂಪಾರ್ಟೆಂಟ್ ಟೂಲ್ ಬೇಕು, ಫ್ರಾತಿಂಗ್ ಮೆಷಿನ್. ಇದರಿಂದ ಏನಾಗ್ತಂದರೆ ಫ್ರಾತ್ ಬರೋದು ಕಾಫಿಯಲ್ಲಿ. ಆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಏನಿರುತ್ತೆ ಅದು ಸಿಗುತ್ತೆ. ನಾವು ಅರ್ಧ ಕಪ್ ತಗೊಂಡು ಹೇಳೋದು ಅಂತಂದರೆ, ಫ್ರಾತ್ ಮಾಡ್ಲಿಕ್ಕೆ ಹಿಂಗೆ ಫ್ರಾತ್ ಮಾಡಿ ಅದೊಂದು 3/4 ಕಪ್ ಆಯ್ತು.
ತಿಕ್ಕಾಗ್ತದೆ ಕುಡ್ಕೊಳ್ಳೆ ಒಳ್ಳೆ ಟೆಕ್ಸ್ಚರ್ ಸಿಗುತ್ತೆ. ಈಗ ನಮ್ಮ ಕಾಫಿ ಆಯ್ತು ರೆಡಿ. ಬೆಸ್ಟ್ ಕಾಫಿ ಎವರ್. ಇವತ್ತಿನ ವೀಡಿಯೋಗೆ ಇಷ್ಟೇ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್.